ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ಬಂದಿದ್ದೀವಿ ಬ್ರಿಗೇಡ್ ರೋಡ್ಗೆ ಆ್ಯಂಡ್ ವಿ ಆರ್ ಇನ್ ಬ್ರಿಗೇಡ್ ರೋಡ್ ಸರ್ಕಲ್. ಸೊ ಈಗ ಇವ ಮಾಲಿಗೆ ಬರ್ತಾ ಇದ್ದೀವಿ. ಸೊ ಏನಕ್ಕಪ್ಪ ಅಂದರೆ ಇಲ್ಲಿ ಒಂದು ಆಕ್ಚುಲಿ ಬ್ರೂವರಿ ಆ್ಯಂಡ್ ಕಿಚನ್ ವಿಚ್ ಇಸ್ ವೆರಿ ಅಪ್ಕಮಿಂಗ್ ನಾವು. ಸೊ ಅದನ್ನ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಹಂಗೆ ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಸೊ ಅವಾಗ ನನಗೆ ಇದು ತುಂಬ ಅಟ್ರಾಕ್ಟಿವ್ ಆಗಿ ಮತ್ತೆ ಚೆನ್ನಾಗಿ ಕಾಣಿಸ್ತು. ಸೊ ದಿಸ್ ಇಸ್ ಕಾಲ್ಡ್ ಶೇಕ್ಸ್ಪಿಯರ್, ನಾಟ್ ಶೇಕ್ಸ್ಪಿಯರ್ ಬಟ್ ಶೇಕ್ಸ್ಪಿಯರ್. ಸೊ ತುಂಬಾನೇ ಒಂಥರ ವೆರಿ ಲೈವ್ಲಿ ಆ್ಯಂಡ್ ಅಪ್ಕಮಿಂಗ್ ಆ್ಯಂಡ್ ತುಂಬಾನೇ ಫೇಮಸ್ ಆಗ್ತಿರುವಂತಹ ಒಂದು ಬ್ರೂವರಿ ವಿಚ್ ಈಸ್ ಇನ್ ದ ಹಾರ್ಟ್ ಆಫ್ ಬ್ರಿಗೇಡ್ ರೋಡ್. ಸೊ ಜಂಕ್ಷನ್ ಅಲ್ಲೇ ಇದೆ, ಎಲ್ಲೂ ಹುಡುಕುವಾಗಿಲ್ಲ. ಇವ ಮಾಲ್ಗೆ ಬಂದ್ರೆ ವಿಚ್ ಈಸ್ ಇನ್ ದ ಇವ ಮಾಲ್ ಡೆಕತ್ಲಾನ್ ಏನಿದೆ ಅದ್ರ ಮೇಲೇನೆ ಇದೆ ಇದು. So it is like very artistic, as you can see the sketches and wall ಏನಿದೆ ಇದನ್ನ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ ಫಾರ್ ಪಿಕ್ಚರ್ಸ್ ಅಂಡ್ ಆಲ್, ಶೇಕ್ಸ್ಪಿಯರ್ ಅಂತ ಹೇಳಿ. ಸೊ ನೋಡೋಣ ಹೇಗಿದೆ ಒಳಗಡೆ ಎಲ್ಲ ಹೆಂಗೆ ಇದೆ ಅಂಡ್ ವೈ ಇಟ್ ಈಸ್ ಬಿಕಮಿಂಗ್ ಸೋ ಫೇಮಸ್ ನೌ ಡೇಸ್ ಅಂತ ಹೇಳಿ. ಐ ರಿಯಲಿ ಲೈಕ್ ದ ವೇ ದೇ ಹ್ಯಾವ್ ಪೇಂಟೆಡ್ ಅಂಡ್ ಇನಿಷಿಯಲಿ ನೀವು ಏನು ಒಂದು ಪ್ಲೇಸ್ನ ಎಂಟರ್ ಮಾಡುವಾಗ ದ ವೇ ಯು ಫೀಲ್ ಇಟ್ ಈಸ್ ವೆರಿ ಗುಡ್. ಯಾಕಂದ್ರೆ ಆಚೆ ಕಡೆ ನೀವು ನೋಡಿದ್ರಿ ಬಾಟಲ್ ಅಲ್ಲಿ ಚೇರ್ ಮಾಡಿದ್ರು ಅಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ಸೊ ವಾಲ್ ಪೇಂಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಇಟ್ ವಿಲ್ ಗೋ ಬ್ಯಾಕ್ ಟು ದ ಓಲ್ಡ್ ಇಯರ್ಸ್, ಲೈಕ್ ಶೇಕ್ಸ್ಪಿಯರ್ ಇದ್ದಾಗ ಏನು ಒಂದು ಇತ್ತು ಎರಾ, ಆ ಥರನೇ ಅನ್ಸುತ್ತೆ. ಸೊ ದಿಸ್ ಇಸ್ ಅ ಎಂಟ್ರಿ. ಸೊ even entry saha they have painted in such a way and you feel like that old era of Shakespeare. I mean Shakespeare is here. So barrels itra ella madidare pictures and as soon as you enter there is a big cutout of Shakespeare. So Shakespeare heng kanastida gottilla but we'll refer him as Shakespeare. So sakkadagirodu ಒಂದು ಪೇಂಟಿಂಗ್ ಇದೆ ಇಲ್ಲಿ. ಸೊ ದಿಸ್ ಲೀಡ್ಸ್ ಟು ದ ಮೇನ್ ಹಾಲ್. ಸೊ ಪೇಂಟಿಂಗ್ಸ್ ನಾನು ಆಸ್ ಐ ಸೆಡ್ ವಾಲ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಹಳೆ ಕಾಲದ್ದು, ತುಂಬಾ ಹಳೆ ಆಗಿನ ಕಾಲದ್ದು ಅಂತ ಏನ್ ಹೇಳ್ಬೋದು, ಶೇಕ್ಸ್ಪಿಯರ್ ಕಾಲದ್ದು ಆ ಥರನೇ ಇದೆ ಅಂಡ್ ಲುಕ್ಸ್ ರಿಯಲಿ ಎಲಿಗೆಂಟ್ ಅಂಡ್ ದ ಹಾಲ್ ಲುಕ್ಸ್ ರಿಯಲಿ ರಿಯಲಿ ಬ್ಯೂಟಿಫುಲ್. ಸೊ ಒಂಥರ ನಿಮಗೆ ಎಂಟರ್ ಆಗ್ತಿದ್ದಂಗೆನೆ ಯು ವಿಲ್ ಫೀಲ್ ದಟ್ ವೈಬ್ಸ್, ಆಂಬಿಷಿಯಸ್ ಅಂಡ್ ಒಂದು ಏನೋ ಒಂದು ಹುಡುಕ್ಬೇಕು ಅಥವಾ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಏನಿರುತ್ತೆ ಆ ಥರನೇ ಅನ್ಸುತ್ತೆ. ಏನಿರ್ಬೋದು ಇಲ್ಲಿ, ಏನೇನು ಇರ್ಬೋದು ಅಂತ ಹೇಳಿ. ಸೊ ದಿಸ್ ಇಸ್ ದ ಮೈನ್ ಹಾಲ್ ಅಂಡ್ ಇದು ಬಾರ್ ಕೌಂಟರು. ಸೊ ಸ್ವಲ್ಪ ಡಲ್ ಲೈಟಿಂಗೇ ಇದೆ ಯಾಕಂದ್ರೆ ಫುಲ್ಲಿ ಕವರ್ಡ್ ಇದೆ. ಎಲ್ಲಿ ಸ್ವಲ್ಪ ಬೆಳಕು ಬರೋಕ್ಕಾಗುತ್ತೋ ಅಲ್ಲಿಂದ ಬರ್ತಾ ಇದೆ. ಸೊ ನಿಮಗೆ ಏನು ಒಂದು ಅಟ್ಮಾಸ್ಫಿಯರ್ ಬೇಕು ಬ್ರೂವರಿಗೆ ಅದೇ ತರ ಇದೆ, ಬಟ್ ನೇಚರ್ ಫ್ರೆಂಡ್ಲಿ ಆಗೂ ಇದೆ ಬಿಕಾಸ್ ದೇ ಹ್ಯಾವ್ ಲಾಟ್ ಆಫ್ ಪ್ಲಾಂಟ್ಸ್ and it is very very big and huge. ಸೊ ಸಕ್ಕದಾಗಿ ಕೂತ್ಕೋಬಹುದು, ಎಲ್ಲಿಗೆ ಬೇಕು ಅಲ್ಲಿ ಕೂತ್ಕೋಬಹುದು ಅಂಡ್ ಈವನ್ ಕಿಡ್ಸ್ ಅಂಡ್ ಬೇಬೀಸ್ ಆರ್ ಅಲೌಡ್. ಸೊ ಮಕ್ಕಳನ್ನು ಸಹ ಕರ್ಕೊಂಡು ಬಂದು ಯು ಕ್ಯಾನ್ ಸಿಟ್ ಅಂಡ್ ಆಸ್ ಯು ಕ್ಯಾನ್ ಸಿ ಎವ್ರಿ ಕಾರ್ನರ್ ಹ್ಯಾಸ್ ಸಮ್ ಪ್ಲಾಂಟ್ಸ್. ಸೊ ಸಕ್ಕದಿದು ಗ್ರೀನ್ ಝೋನ್ ತರಾನೇ ಹೇಳ್ಬೋದು. ಸೊ ಇಟ್ ಈಸ್ ಲೈಕ್ ಮಿಕ್ಸ್ಚರ್ ಆಫ್ ಬೋತ್. ಸೊ ಫುಲ್ ಸ್ವಲ್ಪ ಡಾರ್ಕ್ ಆಗು ಅನ್ಸುತ್ತೆ ಬಟ್ ಸೈಡ್ಸ್ ಅಲ್ಲಿ ಬೆಳಕು ಬೀಳ್ತಾ ಇದೆ ಅಂಡ್ ದಿಸ್ ಇಸ್ ಆಕ್ಚುಲಿ DJ desk. So if they have any event there actually ಆ ಕಾರ್ನರ್ ಅಲ್ಲಿ ನಿಂತ್ಕೊಂಡು DJ ಏನಿದಾನೆ he will do all the playings. So ಸಕ್ಕದಾಗಿದೆ and there is lot of things as you can see. ಸೊ ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಏನಿದೆ ಅಂತ ಹೇಳ್ಬಿಟ್ಟು. ಸೊ ಇಟ್ ಲೀಡ್ಸ್ ಟು ಒನ್ ಮೋರ್ ಏರಿಯಾ. ಸೊ ಇಲ್ಲಿ ಹೋದ್ರೆ ಇಲ್ಲೂ ಆಕ್ಚುಲಿ ಕೂರಕ್ಕೆ ತುಂಬಾ ಇದೆಲ್ಲ ಕಂಟೈನರ್ಸ್ ಆಸ್ ಯು ಕ್ಯಾನ್ ಸಿ. ಸೊ ಇಲ್ಲೂ ಇಫ್ ಯು ಹ್ಯಾವ್ ಲೈಕ್ ಪ್ರೈವೇಟ್ ಬಿಗ್ ಗೆಟ್ ಟುಗೆದರ್ ಅಥವಾ ಕಾರ್ಪೊರೇಟ್ ಗೆಟ್ ಟುಗೆದರ್, ಇಲ್ಲಿ ನೀವು ಪ್ರೈವೇಟ್ ಆಗಿ ಯು ಕ್ಯಾನ್ ಕಂಡಕ್ಟ್ ಯುವರ್ ಮೀಟಿಂಗ್ಸ್ ಆರ್ ಏನು ಒಂದು
ನಿಮ್ದು ಫಂಕ್ಷನ್ಸ್ ಇರುತ್ತೆ ಅದು. ಸೊ ಆ ಸೈಡನ್ನು ಫುಲ್ ಗಾರ್ಡನಿಂಗ್ ಎಲ್ಲ ನಡೀತದೆ. ಸೊ ದೇ ಆರ್ ಲೈಕ್ ವೆರಿ ಮಚ್ ಇನ್ ಟು ಗ್ರೀನರಿ. ಸೊ ಎಲ್ಲ ಏನು ಪ್ಲಾಂಟ್ಸು ಎಲ್ಲೆಲ್ಲಿ ಇಡಬೇಕು ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಒನ್ ಹಾಲ್ ಫಾರ್ ದ ಕಾರ್ಪೊರೇಟ್ ಮೀಟಿಂಗ್ ಆರ್ ಎನಿ ಗೆಟ್ ಟುಗೆದರ್. ಸೊ ಈಗ ಮೇಲೆ ಹೋಗೋಣ, ಏನಿದೆ ಅಂತ ನೋಡೋಣ. ಸೊ ಇವನ್ ದ ಸ್ಟೇಸ್ ಆರ್ ಲೈಕ್ ವುಡನ್, ಒಂಥರ ಎಲಿಗೆಂಟ್ ಫೀಲ್ ಬರುತ್ತೆ. ಆಗಿನ ಕಾಲದ್ದು, ಹಳೆ ಕಾಲದ್ದು ಅಂತಾನೆ. ಆ್ಯಂಡ್ ಈವನ್ ದ ವಾಲ್ ಪೇಂಟಿಂಗ್ಸ್ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ಆಫ್ ದ ಲಿಟ್ರೇಚರ್. ಆ್ಯಂಡ್ ಅಲ್ಲಿಂದ ಮೇಲೆ ಬಂದರೆ ಎದುರುಗಡೆ ಒಂದು ಆ್ಯಕ್ಚುಲಿ ದಟ್ ಈಸ್ ಆಲ್ಸೋ ಕೆಫೆ ಆರ್ ಬ್ರೂವರಿ ಐ ಥಿಂಕ್. ಸೊ ಅಲ್ಲೂ ಒಂದಿದೆ. ಅಲ್ಲಿಂದ ನೀವು ಫುಲ್ ಗ್ಲಾಸ್ ಅಲ್ಲೇ ಮಾಡಿದ್ದಾರೆ. ಸೊ ಇಫ್ ಯು ವಾಂಟ್ ಅ ಬಿಟ್ ಪ್ರೈವೇಟ್ ಅಂದರೆ ಈಗ ಮೇನ್ ಹಾಲಲ್ಲಿ ಕೂರೋ ಬದಲು ಸ್ವಲ್ಪ ಒಳಗಡೆ ಕೂತ್ಕೋಬೇಕು ಅಂದರೆ ಇಲ್ಲಿ ಬರ್ಬೋದು. ಸೊ ಇಟ್ ಹ್ಯಾಸ್ ಎ ಗ್ಲಾಸ್ ವ್ಯೂ. ಸೊ ಇಲ್ಲಿಂದ ನಿಮಗೆ ಆ್ಯಕ್ಚುಲಿ UB-City ಮತ್ತು ಮಲಯ ಮನೆ ಇದೆಲ್ಲ ಕಾಣಿಸುತ್ತೆ ಕ್ಲೀನಾಗಿ. ಸೊ ಐ ಆಮ್ ಝೂಮಿಂಗ್ ಇಟ್. ಸೊ ದಿಸ್ ಇಸ್ ವಿಜಯ್ ಮಲಯಾಸ್ ಹೌಸ್, ಪೆಂಟ್ ಹೌಸ್. ಸೊ ಆ ಟವರು ಮತ್ತು UB-City ಟವರು ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಸೊ ಯು ಕ್ಯಾನ್ ಸಿಟ್ ಆ್ಯಂಡ್ ವಾಚ್ ದ್ಯಾಟ್. ಆ್ಯಂಡ್ ಫುಲ್ ಸುತ್ತನೂ ಏನೇನಿದೆ ಅದೆಲ್ಲ ಗ್ಲಾಸ್ ಥ್ರೂ ಅಲ್ಲಿ ಕಾಣಿಸುತ್ತೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ಇಲ್ಲೂ ಸಹ ಕೂತ್ಕೊಳಕ್ಕೆ ಜಾಗ ಮಾಡಿದ್ದಾರೆ. ಆ್ಯಂಡ್ ದಿಸ್ ಆಲ್ಸೋ ಲುಕ್ಸ್ ವೆರಿ ನೈಸ್, ಬ್ಯೂಟಿಫುಲ್ ಹಾಲ್. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ಸೀಟಿಂಗ್ಸ್ ಎಲ್ಲ ಇದೆ ಬೇಕಾದಷ್ಟು. And it looks really nice and cozy. So if you want to sit a bit private, ಇಲ್ಲಿಗೆ ಬರ್ಬೋದು, ಅಥವಾ ಅಲ್ಲಿ ಜಾಗ ಇಲ್ಲ ಅಂದರೆ ಇಲ್ಲಿ ಬರ್ಬೋದು. ಬಟ್ ಬೇಜಾನ್ ಜಾಗ ಇದೆ ಕೆಳಗಡೆನೆ. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಬಿಟ್ ಕಾಸಿ ಟೈಪ್ ಆಫ್ ಸೀಟಿಂಗ್, ಸೊ ಇಲ್ಲಿ ಬರ್ಬೋದು. ಅಥವಾ ನೀವು ಏನಾದರೂ ಆಚೆ ಗ್ಲಾಸಿಂದ ನೋಡ್ಕೊಂಡು ಕುತ್ಕೋಬಹುದು ಅಂದರೆ ಇಲ್ಲಿ ಬರ್ಬೋದು. ಯಾಕಂದರೆ ಕೆಳಗಡೆ ಫುಲ್ ಎನ್ಕ್ಲೋಸ್ಡ್ ಆಗಿದೆ. ಸೊ ಈವನ್ ಚೇರ್ಸ್ನು ನೋಡಿ ಎಷ್ಟು ಸಖತ್ತಾಗಿ ಡೆಕೋರೇಟಿವ್ ಆಗಿದೆ. ದೇ ಹ್ಯಾವ್ ಕಿಂಗ್ ಆ್ಯಂಡ್ ಕ್ವೀನ್ ಆನ್ ದ ಸೀಟ್. ಸೊ ಏನು ಒಂದು ಚೇರ್ ರೆಸ್ಟಿಂಗ್ ಇದೆ, ಬ್ಯಾಕ್ ರೆಸ್ಟಿಂಗು, ಅಲ್ಲಿ ಕಿಂಗ್ ಆ್ಯಂಡ್ ಕ್ವೀನ್ಸ್ ಇಂದು ಪಿಕ್ಚರ್ಸ್ ಹಾಕಿದ್ದಾರೆ. ಸೊ ದಿಸ್ ಇಸ್ ದ ವಾಲ್. ಸೊ ಏನೇನಿದೆ ಅಂತ ಎಲ್ಲ ಹಾಕಿದ್ದಾರೆ. ಸೊ ಎಸ್, ಇಟ್ ಲುಕ್ಸ್ ಒಂಥರ ಡಲ್ ಆ್ಯಂಡ್ ಡಸ್ಕಿ ಟೈಪ್ ಆಫ್ ಪೇಂಟಿಂಗ್. ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ. ಈವನ್ ಮೆಟ್ಲುಗಳು ಏನಿದೆ ವುಡ್ಡಿಂದು, ಇಟ್ ಲುಕ್ಸ್ ರಿಯಲಿ ಎಲಿಗೆಂಟ್. ನಂಗಂತೂ ಇಷ್ಟ ಆಯಿತು. ಸೊ ಐ ಸ್ಟಾರ್ಟೆಡ್ ಕ್ಲಿಕ್ಕಿಂಗ್ ಸಮ್ ಪಿಕ್ಚರ್ಸ್. ಸೊ ಇದು ಒಂದು ಸೆಕ್ಷನ್ ಆಯಿತು. ಯು ಕ್ಯಾನ್ ಸಿ ದ ಬ್ಯಾರಲ್ಸ್ ದರ್. ಸೊ ಎಕ್ಸ್ಟ್ರಾ ಏನಾದರೂ ಟೇಬಲ್ಸ್ ಬೇಕೋ ಅದು ಇದು ಅಂದರೆ ದೇ ಹ್ಯಾವ್ ಕೆಪ್ಟ್ ಹಿಯರ್. ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಇದು ನಮ್ಮ ಮೇನ್ ಹಾಲ್. ಸೊ ಮೇನ್ ಹಾಲ್ ಅಲ್ಲಿನೂ ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿ ಚೆನ್ನಾಗಿ ಇದೆ. ಆ್ಯಂಡ್ ಇಫ್ ಯು ವಾಂಟ್ ಟು ಸಿಟ್ ಆನ್ ದ ಬಾರ್ ಕೌಂಟರ್, ದೇ ಹ್ಯಾವ್ ಹೈ ಚೇರ್ಸ್ ದೇರ್. ಸೊ ನಾವು ಸ್ವಲ್ಪ ಫುಡ್ ಎಲ್ಲ ಆರ್ಡರ್ ಮಾಡಿದ್ದೀವಿ, ನೋಡಬೇಕು ಹೇಗಿದೆ ಏನು ಅಂತ ಹೇಳಿ. ಆಸ್ ಆಫ್ ನೌ ದೇ ಹ್ಯಾವ್ ಸರ್ವ್ಡ್ ದ ಡ್ರಿಂಕ್ಸ್ ವಿಚ್ ಇಸ್ ನೈಸ್. ಫ್ರೂಟ್ ಪಂಚ್ ತೊಗೊಂಡಿದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ಬಿಯರ್, ಬೈ ಒನ್ ಗೆಟ್ ಒನ್ ಫ್ರೀ. ದೇ ಹ್ಯಾವ್ ಆಫರ್ಸ್. ಸೊ ನೀವು ಅಲ್ಲಿ ಹೋದಾಗ್ಲೇ ವಿಚಾರಿಸಿದ್ರೆ ಒಳ್ಳೇದು ಯಾವುದಿದೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ದಿಸ್ ಇಸ್ ದ ಬಿಯರ್, ಶೇಕ್ಸ್ ಬಿಯರ್. ಸೊ ಕೌಂಟರ್ ಆಸ್ ಯು ಕ್ಯಾನ್ ಸಿ, ಸಾಯಂಕಾಲ ಆಗ್ತಾ ಲೈಟ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಆ್ಯಂಡ್ ಇಟ್ ಲುಕ್ಸ್ ಮೋರ್ ವೈಬ್ರೆಂಟ್ ಫ್ರಮ್ ದ ಟೈಮ್ ವಿ ಕೇಮ್. ಸೊ ಅವಾಗ ಜಾಸ್ತಿ ಬೆಳಕಿತ್ತು, ಈಗ ಜಾಸ್ತಿ ಲೈಟ್ಸ್ ಎಲ್ಲ ಆನ್ ಆಗ್ತದೆ. ಸೊ ಇಟ್ ಲುಕ್ಸ್ ಈವನ್ ಮೋರ್ ಬ್ಯೂಟಿಫುಲ್. ಆಸ್ ಯು ಕ್ಯಾನ್ ಸಿ ಇಂಟೀರಿಯರ್ಸು ಏನಿದೆ ಸಕ್ಕದಾಗಿದೆ. ಆ್ಯಂಡ್ ಬಾರ್ ಕೌಂಟರ್ ಆಲ್ಸೋ ಈಸ್ ವೆರಿ ಬ್ಯೂಟಿಫುಲ್. ಸೊ ಎಸ್, ಫುಡ್ ಬಂದಿದೆ. ಆ್ಯಂಡ್ ವಿ ಹ್ಯಾಡ್ ಆರ್ಡರ್ಡ್ ಫ್ಯೂ ಐಟಮ್ಸ್. ಸೊ ಬೋವಾ ಬ್ರೆಡ್ ಸ್ಯಾಂಡ್ವಿಚ್ ವಿಚ್ ಈಸ್ ಲೈಕ್ ದಿಸ್. ಆಮೇಲೆ ಸಕ್ಕದಾಗಿ ಕಾಣಿಸ್ತದೆ. ಫಿಲ್ಲಿಂಗ್ಸ್ ಅಂತೂ ಸೂಪರ್ ಆಗಿದೆ ಅದರದ್ದು. ಆ್ಯಂಡ್ ದಿಸ್ ಇಸ್ ಲೈಕ್ ರೋಲ್, ಸಮ್ ರೋಲ್ ವಿ ಹ್ಯಾಡ್ ಆರ್ಡರ್ಡ್. ನಂಗೆ ಇದು ಸೂಪರ್ ಆಗಿ ಅನ್ನಿಸ್ತು. ಬೋವಾ ಬ್ರೆಡ್ ಏನಿದೆ ಅದ್ರದ್ದು ಒಂದು ಸ್ಯಾಂಡ್ವಿಚ್ ಏನಿದೆ ಅದು. ಸೊ ಸಖತ್ತು, ಒಂದು ಸ್ಯಾಂಡ್ವಿಚಲ್ಲಿ ಸಖತ್ತು ಆ್ಯಕ್ಚುಲಿ ಫಿಲ್ಲಿಂಗ್ಸ್ ಇದೆ. ಆಸ್ ಯು ಕ್ಯಾನ್ ಸಿ ಲಾಟ್ ಆಫ್ ಫಿಲ್ಲಿಂಗ್ಸ್. ಮತ್ತು ಈವನ್ ದಿಸ್ ರೋಲ್ ಈಸ್ ಆಲ್ಸೋ ವೆರಿ ನೈಸ್ ಆ್ಯಂಡ್ ಟೇಸ್ಟಿ. ಸೊ ಅದು ಸಕ್ಕದಾಗಿದೆ. ಆ್ಯಂಡ್ ವಿ ಹ್ಯಾಡ್ ಆರ್ಡರ್ಡ್ ಪಾಸ್ತಾ ವಿಚ್ ಈಸ್ ಆಲ್ಸೋ ನೈಸ್ ಆ್ಯಂಡ್ ಕ್ರೀಮಿ. ಸೊ ಟೇಸ್ಟ್ ವೈಸು ಸಕ್ಕದಾಗಿತ್ತು. ಪಿಜ್ಜಾನು ಅಷ್ಟೇ ಸೂಪರ್ ಆಗಿತ್ತು. ಇಟ್ ವಾಸ್ ಲೈಕ್
ವೆರಿ ವೆರಿ ಟೇಸ್ಟಿ, ತುಂಬ ಇಷ್ಟ ಆಯಿತು. ಆ್ಯಂಡ್ ಬಿಲ್ ಬುಕ್ ನೀವು ನೋಡಬೇಕು, ಇಟ್ ಲುಕ್ಸ್ ಲೈಕ್ ಬಿಲ್ ಬುಕ್ ಥರ ಕಾಣಿಸಲ್ಲ, ಶೇಕ್ಸ್ಪಿಯರ್ದು ಬುಕ್ ಏನಿರುತ್ತೆ ಅದ್ರ ಥರ ಕಾಣಿಸ್ತದೆ, ಎಂಬೇಡೆಡ್ ವಿತ್ ದ ನೇಮ್. ಸೊ ಆಬ್ವಿಯಸ್ಲಿ ನೀವು ಅದನ್ನು ಓಪನ್ ಮಾಡಿದ್ರೆ ಬಾಕ್ಸ್ ಥರ ಇದೆ, ಅದರೊಳಗಡೆ ಬಿಲ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ದ ಫೌಂಟೇನ್. ಸೊ ಶೇಕ್ಸ್ಪಿಯರ್ ಬೌಂಡ್ ಫೌಂಟೇನ್ ವೇರ್ ಓನ್ಲಿ ಬಿಯರ್ ಫ್ಲೋಸ್. ಸೊ ದಟ್ ಈಸ್ ಹೌ ದೇ ಹ್ಯಾವ್ ಡಿಸೈನ್ಡ್. ಸೊ ಇದು ಸಖತ್ತಾಗಿದೆ, ಒಂಥರ ನಿಮಗೆ ಎಲ್ಲ ಹಳೆ ಕಾಲದ್ದು ಫೀಲ್ ಕೊಡುತ್ತೆ. ದಟ್ ಈಸ್ ದ ಮೇನ್ ಸೆಂಟರ್ ಸ್ಟ್ಯಾಚ್ಯೂ ಆ್ಯಕ್ಚುಲಿ. ಸೊ ಅದರ ಆಪೋಸಿಟ್ ಆನ್ ದ ಅದರ್ ಸೈಡ್ ಈಸ್ ದ DJ ಕೌಂಟರ್. ಅಲ್ಲೂ ಒಂದು ಆ್ಯಕ್ಚುಲಿ ಸ್ಟ್ಯಾಚ್ಯೂಸ್ ಎಲ್ಲ ಇದೆ. ಬಟ್ ಆಸ್ ಇಟ್ ಈಸ್ ವೆರಿ ಡಾರ್ಕ್, ಐ ಆಮ್ ನಾಟ್ ಏಬಲ್ ಟು ಕ್ಲಿಕ್ ದ ಪ್ರಾಪರ್ ವಿಡಿಯೋಸ್ ಆಫ್ ದ್ಯಾಟ್. ಸೊ ಇಲ್ಲಿ ಏನಿದೆ ಇದನ್ನ ನೋಡಿಕೊಂಡು ಈಗ ಮೇಲೂ ಸಹ ಇವ್ರದ್ದು ಕೌಂಟರ್ ಇದೆ. ಸೊ ಮೇಲೆಲ್ಲ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ದ ಸ್ಟ್ಯಾಚ್ಯೂ ಲುಕ್ಸ್ ರಿಯಲಿ ಹ್ಯಾಪಿ. ಬಿಯರ್ ಹಾಕ್ತಾ ಇರೋದಕ್ಕೆ, ಇಟ್ಸ್ ಜಸ್ಟ್ ನಾಟ್ ಬಿಯರ್, ಇಟ್ಸ್ ವಾಟರ್, ಬಟ್ ದ ಗ್ಲಾಸ್ ಈಸ್ ಲೈಕ್ ಬಿಯರ್ ವಾಟರ್. ಆ್ಯಂಡ್ ಬಾತ್ರೂಮ್ ಈಸ್ ಆಲ್ಸೋ ವೆರಿ ನೈಸ್ ಆ್ಯಂಡ್ ಬ್ಯೂಟಿಫುಲ್, ಗ್ಲಾಸ್ ಆ್ಯಂಡ್ ಆಲ್. ಸೊ ಅದು ಸೂಪರ್ ಆಗಿದೆ. ಸೊ ಅಲ್ಲಿಂದ ಬಂದರೆ ಲಾಟ್ ಆಫ್ ಪೇಸ್ಟ್ರೀಸ್ ಆ್ಯಂಡ್ ನೈಸ್ ಚಾಕ್ಲೇಟಿ ಥಿಂಗ್ಸ್ ಎಲ್ಲ, ನಿಮಗೆ ಪೇಸ್ಟ್ರೀಸ್ ಎಲ್ಲ ಬೇಕು, ಡೆಸರ್ಟ್ಸ್ ಬೇಕು ಅಂದರೆ ಇವನ್ ದೇ ಹ್ಯಾವ್ ದ್ಯಾಟ್. ಸೊ ದಿಸ್ ಈಸ್ ದ ವೇ ಟುವರ್ಡ್ಸ್ ದ ಟಾಪ್ ಫ್ಲೋರ್. ಸೊ ಸೂಪರ್ ಆಗಿ ಅನಿಸುತ್ತೆ. ಒಂದು ಡ್ರಾಮ್ಯಾಟಿಕಲಿ ನೀವು ಶೇಕ್ಸ್ಪಿಯರ್ ಡ್ರಾಮಾಸ್ ಇಸ್ ವೆರಿ ಫೇಮಸ್. ಸೊ ಈ ಸೈಡ್ ಕಾರ್ನರಿಗೆ ಬಂದರೆ ಇದು ಥಿಯೇಟರ್ 1 ಅಂತೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಹ್ಯಾವ್ ಸಮ್ ವಿಡಿಯೋಸ್ ಪ್ಲೇಡ್, ಅಥವಾ ನಿಮ್ಮದು ಪ್ರೈವೇಟ್ ಏನಾದರೂ ಲಾಂಚಸ್ ಇರುತ್ತೆ, ಇಲ್ಲ ಅಂದರೆ ಇಫ್ ಯು ವಾಂಟ್ ಟು ಹ್ಯಾವ್ ಎ ಕ್ಯಾರಿಯೋಕಿ ಪಾರ್ಟಿ, ಥೀಮ್ ಪಾರ್ಟಿ, ಅಥವಾ ಕಂಪ್ನಿದೇನಾದರೂ ಮೀಟಿಂಗ್ ವೇರ್ ಯು ಹ್ಯಾವ್ ಟು ಡಿಸ್ಪ್ಲೇ, ಈ ಥರ ಎಲ್ಲ ಇದ್ದರೆ ಯು ಕ್ಯಾನ್ ಟೇಕ್ ದಟ್ AV ರೂಮ್. ಸೊ ಅದಕ್ಕೆ ಅಂತಲೇ ಸಪ್ರೇಟ್ ಆಗಿ ಮಾಡಿದ್ದಾರೆ. ಸೊ ದೀಸ್ ಸ್ಟೇರ್ಸ್ ಲುಕ್ ಎಕ್ಸಾಕ್ಟ್ಲಿ ಲೈಕ್ ದ ಸ್ಟೇರ್ಸ್ ಇನ್ ಅ ಡ್ರಾಮಾ. ಸೊ ಡ್ರಾಮಾ ಥಿಯೇಟರ್ಗೆಲ್ಲ ಹಿಂದಿನ ಕಾಲದಲ್ಲಿ ಏನು ಅನಿಸಿತ್ತೋ ಅದೇ ಥರ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ಲಾಟ್ ಆಫ್ paintings, which is obviously looks like the paintings of old age, and even this looks like a drama stage. So ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದೀವಿ ಟು ಸಿ ವಾಟ್ ಈಸ್ ದೇರ್. ಸೊ ಇಲ್ಲೂ ಸಖತ್ ಪೇಂಟಿಂಗ್ಸ್ ಎಲ್ಲ ಇದೆ. ಸೊ ದಿಸ್ ಇಸ್ ಅ ಓಪನ್ ಏರ್ ಹಾಲ್. ಏನಕ್ಕಪ್ಪ ಅಂದರೆ ಇಟ್ ಈಸ್ ಲೈಕ್ ಸ್ಮೋಕಿಂಗ್ ಏರಿಯಾ, ಸ್ಮೋಕಿಂಗ್ ಝೋನ್. ಸೊ ಇಫ್ ಯು ಆರ್ ಇನ್ ಟು ಸ್ಮೋಕಿಂಗ್, ಸೊ ಇಲ್ಲಿ ಬಂದು ಯು ಕ್ಯಾನ್ ಆ್ಯಕ್ಚುಲಿ ಸ್ಮೋಕ್ ಆ್ಯಂಡ್ ಟೇಕ್ ಟೇಬಲ್ಸ್. ಸೊ ನೀವೇನಾದರೂ ಇಫ್ ಯು ವಾಂಟ್ ಟು ಸ್ಮೋಕ್, ಸಿಟ್ ಆ್ಯಂಡ್ ಸ್ಮೋಕ್ ಹಿಯರ್ ಆ್ಯಂಡ್ ಹ್ಯಾವ್ ಫುಡ್. ಸೊ ದಿಸ್ ಇಸ್ ಅ ಸ್ಮೋಕಿಂಗ್ ಝೋನ್. ಸೊ ಸೂಪರ್ ಆಗಿದೆ ಇದನ್ನು. ಸೊ ಇಲ್ಲೂ ಓಪನ್ ಏರ್ ಇದಿದೆ. ಸೊ ಹಾಗಾಗಿ ನಿಮಗೆ ಫುಲ್ ಕಾಣಿಸುತ್ತೆ. ಸೈಡಲ್ಲೆಲ್ಲ ಹೈ ಚೇರ್ಸ್ ಹಾಕಿದ್ದಾರೆ. ಯು ಕ್ಯಾನ್ ಸಿಟ್ ಆ್ಯಂಡ್ ಸಿ ಹಿಯರ್ ದ ಸಿಟಿ, ಆಸ್ ಐ ಸೆಡ್ UB ಸಿಟಿ ಕಾಣಿಸುತ್ತೆ ಅಂತ. ಸೊ ಅದ್ರ ಜೊತೆ ಬೇರೆ ಬಿಲ್ಡಿಂಗ್ಸು ಮತ್ತು ಇದನ್ನು ಸಹ ಕಾಣಿಸುತ್ತೆ. ಸೊ ವ್ಯೂ ಈಸ್ ವೆರಿ ವೆರಿ ನೈಸ್. ಸೊ ಅಲ್ಲಿಂದ ಮುಂದೆ ಹೋದರೆ ಇಲ್ಲಿ ಕಾರ್ನರಲ್ಲಿ ಇಲ್ಲೂ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಐ ಥಿಂಕ್ ದೇ ಹ್ಯಾಡ್ ಸಮ್ ಮೀಟಿಂಗ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಇಲ್ಲೂ ಒಂದು ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ದ ಬಾಟಲಿಂದ ಫೌಂಟೇನ್ ಬರ್ತಾ ಇದೆ. ಸೊ ಯು ಶುಡ್ ಅಸ್ಯೂಮ್ ದಟ್ ಈಸ್ ಲೈಕ್ ಎ ಡ್ರಿಂಕ್. So very beautifully designed. As you can see, this is the statue. Super ಆಗಿದೆ ಆ್ಯಂಡ್ ನೋಡೋಕ್ಕೂ ಸಖತ್ತಾಗಿದೆ. ಆ್ಯಂಡ್ ಮೇಲ್ಗಡೆ ಫುಲ್ಲು ತುಂಬ ಗಾಳಿ ಬೀಸ್ತಾ ಇರೋದ್ರಿಂದ ತುಂಬ ಕೂಲಾಗಿ, ಚೆನ್ನಾಗಿ, ಬ್ರೀಸಿಯಾಗಿ, ದೋಸ್ ವಾಂಟ್ ಟು ಸಿಟ್ ಇನ್ ದ ಏರ್ ಸೆಕ್ಷನ್ ಅಥವಾ ಗಾಳೀಲಿ ಕೂತ್ಕೊಂಡು ಆರಾಮಾಗಿ ತಿನ್ನಬೇಕು ಅಂದರೆ ದಿಸ್ ಇಸ್ ದ ಸೆಕ್ಷನ್. ಇದ್ರ ಮೇಲೂ ಏನೋ ಇದೆ, ಬಟ್ ದಟ್ ಈಸ್ ಆಸ್ ಆಫ್ ನೌ ಕ್ಲೋಸ್ಡ್. ಆ್ಯಕ್ಚುಲಿ ಟೆರೆಸ್ ಇದೆ ಅಂತ ಅನ್ಕೋತೀನಿ. ಟೆರೆಸ್ ಮೇಲೂ ಸಹ ದೇ ಹ್ಯಾವ್ ಸರ್ವಿಸ್, ಬಟ್ ಐ ಡೋಂಟ್ ನೋ ವೈ ದೇ ಹ್ಯಾವ್ ಕ್ಲೋಸ್ಡ್ ಇಟ್ ಟುಡೇ. ಸೊ ದಿಸ್ ಇಸ್ ದ ಟಾಪ್ ಫ್ಲೋರ್. ಸೊ ಈಗ ಮತ್ತೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ನೋಡಿದ್ದಾಯಿತು. ಐ ರಿಯಲಿ ಲೈಕ್ ದ ಪ್ಲೇಸ್. ಇಟ್ಸ್ ಬ್ಯೂಟಿಫುಲ್. ಒಂದ್ಸತಿ ಆದರೂ ವಿಸಿಟ್ ಮಾಡಬೇಕು. ಆ್ಯಂಡ್
I really appreciate the paintings and the decors they have done. It really suits the name Shakespeare. So ಆ ಎರಕ್ಕೆ ಹೋದಂಗೆನೆ ಅನ್ಸುತ್ತೆ ಇಲ್ಲಿ ಬಂದರೆ. And obviously food is really tasty and okay, not too costly, not too less. Obviously ಎಷ್ಟು ಒಂದು ಅಪ್ಕಮಿಂಗ್ ಫ್ಯಾನ್ಸಿ ರೆಸ್ಟೋರೆಂಟ್ರಲ್ಲಿ ಅಥವಾ ಬ್ರೂವರಿಲಿ ಇದೆ ಅಷ್ಟೇ ಇದೆ. So yes, and finally we are taking our few pictures, last minute pictures, and I really like this. ಮತ್ತೆ ಬರಬೇಕು ಯಾವಾಗಲಾದರೂ. ಆ್ಯಂಡ್ ಫುಡ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಟೇಸ್ಟಿ. ಸೊ ಇನ್ನು ಬೇರೆ ಬೇರೆ ಡಿಶಸ್ ಇವ್ರದ್ದು ಏನಿದೆ ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಅನ್ನಿಸ್ತದೆ. ಫಾರ್ ದ ಫಸ್ಟ್ ಟೈಮ್ ಐ ರಿಯಲಿ ಡೋಂಟ್ ಲೈಕ್ ಟು ಗೋ ಅಗೇನ್, ಬಟ್ ಐ ವಾಂಟ್ ಟು ಕಮ್ ಹಿಯರ್ ಅಗೇನ್. ಥ್ಯಾಂಕ್ಸ್.